ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ನಾನು ಇವತ್ತು ನೋಡಿ ಮಂಗಳವಾರ ಬಂದು ಕಳಸ ಪೂಜೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾವ ಥರ ಅಂತಂದರೆ ನೋಡಿ, ಈ ಥರ ಕಳಸ ಪೂಜೆ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಟೈಮೇ ನಾನು ನಿಮಗೆ ಹೇಳೋಣ ಅಂತ ಅಂದ್ಕೊಂಡೆ, ಬಟ್ ನಾವೇನಾದರೂ ಪ್ರಾಬ್ಲಮ್ ಆದಾಗ ನಾವು ದೇವ್ರ ಮನೆ ಹೋಗಬೇಕಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಮಾಡಿಕೊಂಡೆ. ನೋಡಿ, ಇವಾಗ ಏನಾದರೂ ಗೋಲ್ಡ್ ಇಟ್ಬಿಟ್ಟಿದ್ದೀರಿ, ಅದನ್ನು ಬಿಡ್ಸೋಕೆ ಆಗೋದಿಲ್ಲ. ಎಷ್ಟು ಪ್ರಯತ್ನ ಪಟ್ಟರು ಆಗೋದೇ ಇಲ್ಲ ಅಂದರೆ 5 ಮಂಗಳವಾರ ಈ ಥರ ಕಳಸ ಪೂಜೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾವ ಥರ ಮಾಡ್ಕೊಳ್ಳೋದು ಅಂತಂದರೆ ನೋಡಿ, ನಾನೊಂದು ಮಣಿ ಆದಮೇಲೆ ರಂಗೋಲಿ ಎಲ್ಲ ಹಾಕ್ಕೊಂಡು, ಶಂಕರ ಚಕ್ರ ರಂಗೋಲಿ ಹಾಕ್ಕೊಂಡು, ಅದ್ರ ಮೇಲೆ ಒಂದು ಹಿತ್ತಾಳೆ ತಟ್ಟೆ ಇಟ್ಕೊಂಡು ಕುಬೇರನ ರಂಗೋಲಿ ಹಾಕ್ಕೊಂಡಿನಿ. ಆ ರಂಗೋಲಿ ಮೇಲೆ 2 ಎಲೆ ಇಟ್ಕೊಂಡು, ಅದಕ್ಕೆ ಅರ್ಶಿನ ಕುಂಕುಮ ಇಟ್ಕೊಂಡು, ಒಂದು ಚೊಂಬು, ಕಳಸದ ಚೊಂಬು, ಅದರಲ್ಲಿ 11 ಇಡಿ ನಾವು ಅಕ್ಕಿ ಹಾಕ್ಕೊಬೇಕು. 2 ಅರ್ಶಿನ ಕೊಂಬು ಇಟ್ಕೊಂಡು, ಅರ್ಶಿನ ಕುಂಕುಮ ಇಟ್ಕೊಂಡು, ಕೆಂಪು ಹೂವು ಮತ್ತು ಯೆಲ್ಲೋ ಕಲರ್ ಹೂವು ಇಟ್ಕೊಂಡು ಪೂಜೆ ಮಾಡ್ಕೊಬೇಕು. ಈ ಈ ದೀಪಕ್ಕೆ ಬಂದು ನಾವು ಕೊಬ್ಬರಿ ಎಣ್ಣೆ ಅಥವಾ ತುಪ್ಪದಲ್ಲೇ ದೀಪ ಹಚ್ಚಬೇಕು ಫ್ರೆಂಡ್ಸ್. ತಾಂಬೂಲಕ್ಕೆ ನಾನು ಬಾಳೆಹಣ್ಣು ಇಟ್ಟಿದ್ದೀನಿ ಫ್ರೆಂಡ್ಸ್.